ಪತ್ರವಾಹಕನನ್ನು ಹೀನಾಯವಾಗಿ ಚೀಗಳೆದು ಇದು ತನ್ನ ದೈತ್ಯ ಸಾಮ್ರಾಜ್ಯದ ಅವಹೇಳನವೆಂದು ರಾವಣನು ಗುಡುಗಿದನು. 20 ಕಣ್ಣುಗಳಿಂದಲೂ ಕೆಂಗಡಿಗಳನ್ನು ಕಾರಿದನು. ನೆಲವನ್ನೊದ್ದು ಗರ್ಜಿಸಿದನು. ಅಂತೆಯೇ ಆಪ್ತರನ್ನು ಬರಿಸಿ ಇದರ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲಕಾಪುರಿಗೆ ತಕ್ಷಣವೇ ಹೋಗಿ ಅದನ್ನು ಮುತ್ತುವುದೆಂದು ತೀರ್ಮಾನಿಸಿದನು. ನಿಯತವಾಗಿ ಸೈನ್ಯದೊಂದಿಗೆ ಲಂಕೇಶ್ವರನು ಸಿದ್ಧನಾಗಿ ಆಗಲೇ ಹೊರಟು ಕುಬೇರನ ಪಟ್ಟಣವನ್ನು ಹೊಕ್ಕು ಕೋಲಾಹಲವನ್ನೆಬ್ಬಿಸಿದನು. ಅಲ್ಲಿದ್ದ ದೇವತೆಗಳ ಐಸಿರಿಯನ್ನೆಲ್ಲ ಸೂರೆ ಮಾಡಿ ಲಂಕೆಗೆ ಸಾಗಿದನು. ಹಾಗೆಯೇ ಪುಷ್ಪಕ ವಿಮಾನವನ್ನು ಬಲಾತ್ಕಾರದಿಂದ ಸೆಳೆದುಕೊಂಡನು. ವೈಶ್ರವಣನು ದೇವರೇ ಗತಿಯೆಂದು ತಾಟಸ್ಥ್ಯವನ್ನೇ ವಹಿಸಿದ್ದನು. ಸದ್ಬುದ್ಧಿ ಉಂಟಾಗಲಿ ಎಂದು ತನ್ನ ತಮ್ಮನ ಮೇಲಿನ ಪ್ರೀತಿಯಿಂದ ಅವನಿಗೆ ಹಿತೋಪದೇಶ ಮಾಡಿ ಅವನು ಈ ದುಸ್ಥಿತಿಯನ್ನು ಹೊಂದಬೇಕಾಯಿತು. ಅಪಾತ್ರದಲ್ಲಿ ಮಾಡಿದ ದಾನದಂತೆ ಅದು ವಿಪರೀತ ಫಲವನ್ನೇ ಕೊಟ್ಟಿತು. ತಮ್ಮನ ಶ್ರೇಯಸ್ಸನ್ನು ಬಯಸಿ ಕುಬೇರನು ತಾನೇ ದುರ್ಗತಿಯನ್ನು ಪಡೆಯಬೇಕಾಯಿತು. ದುರ್ಜನನಾದ ಬಂಧುವು ವಾತ್ಸಲ್ಯಕ್ಕೆ ಪಾತ್ರನಲ್ಲವೆಂಬುದು ವೈಶ್ರವಣನಿಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದಿತು. ಅಳಕಾವತಿಯನ್ನು ಗೆದ್ದ ರಾವಣನು ತನ್ನವರೊಂದಿಗೆ ಪುಷ್ಪಕವನ್ನಡಲಿ ಕೈಲಾಸದತ್ತ ಹಾರಿದನು. ರಜತಗಿರಿಯ ಬಳಿಯಲ್ಲಿ ರಾವಣನ ಭುಜಶಕ್ತಿಯೇ ಸ್ತಬ್ಧವಾದಂತೆ ಒಮ್ಮಿಂದೊಮ್ಮೆಯೇ ವಿಮಾನವು ನಿಂತು ಮುಂದೆ ಚಲಿಸದಾಯಿತು. ಆಶ್ಚರ್ಯಗೊಂಡ ದಶಗ್ರೀವನು ಕೆಳಗಿಳಿದನು. ಆಗ ಶಿವನ ವಾಹನನಾದ ನಂದಿಕೇಶ್ವರನು ರಾವಣನ ಬಳಿ ಬಂದು, ಅಯ್ಯ, ಶಿಖರ ಪ್ರದೇಶದಲ್ಲಿ ಶಿವನು ಶಕ್ತಿಯೊಂದಿಗೆ ಕ್ರೀಡಾಸಕ್ತನಾಗಿರುವುದರಿಂದ ಈಗ ಅತ್ತ ಯಾರೂ ಸುಳಿಯತಕ್ಕದ್ದಲ್ಲ, ವ್ರತ ಹಾಳಾಗದಿರು ಎಂದು ಸೂಚಿಸಿದನು. ಅದನ್ನು ಕೇಳಿದ ರಾವಣನು ಅವನನ್ನು ತುಚ್ಛೀಕರಿಸಿ, ನೀನಾರು ಮಂಗದ ಮೊರೆಯವನೇ ಎಂದು ತನ್ನ ಮುಖವನ್ನು ಮುದುಡಿಸಿ ಗರ್ವದಿಂದಲೇ ಅಣಿಕಿಸಿದನು. ಕ್ರುದ್ಧನಾದ ನಂದಿಯು, ಮಂಗಗಳಿಂದಲೇ ನಿನ್ನ ವಂಶವು ಸಂಪತ್ತು ಹಾಳಾಗಿ ಹೋಗಲಿ ಎಂದು ಶಪಿಸಿಬಿಟ್ಟನು. ಅಮಂಗಲವಾಯಿತೆಂದು ಲಂಕೇಶ್ವರನು ಒಡನೆಯೇ ಪುಷ್ಪಕವನ್ನೇರಿ ಹಿಮಾಲಯದ ಮತ್ತೊಂದು ಪರಿಸರಕ್ಕೆ ನಡೆದನು. ಅಲ್ಲಿ ಸ್ವಯಂ ಪ್ರಕಾಶಿತವಾದ ಪುಣ್ಯಾಶ್ರಮವೊಂದು ಕಂಗೊಳಿಸಿತು. ಅತ್ಯಂತ ತೇಜಸ್ವಿನಿಯಾದ ಕುವರಿಯೋಳುಗಳು ಅಲ್ಲಿ ತಪೋನಿರತಳಾಗಿದ್ದಳು. ಬಳಿಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಹೆಚ್ಚು ಕಾಲದಿಂದ ಅಲ್ಲಿ ಯಾರೊಬ್ಬರು ಸುಳಿದಾಡದಂತೆಯೂ ಕಾಣುತ್ತಿರಲಿಲ್ಲ. ಆ ತಪಸ್ವಿನಿಯ ದಿವ್ಯ ತೇಜವೇ ಆ ವಲಯವನ್ನೂ ಬೆಳಗುತ್ತಿದ್ದಿತು. ಹಿಂದೊಮ್ಮೆ ಮಹರ್ಷಿಗಳೆಲ್ಲ ಒಟ್ಟಾಗಿ ಅಲ್ಲಿ ಕಲೆತು ವೇದ ಪ್ರವಚನಾದಿಗಳನ್ನು ತೊಡಗಿದ್ದರು. ಆ ಸುಘೋಷ ಮಾಧುರ್ಯವೇ ರೂಪು ಒಡೆದು ಹೆಣ್ಣು ಕೂಸಂದು ಆವಿರ್ಭವಿಸಿತ್ತು. ಅಚ್ಚರಿಗೊಂಡಿದ್ದ ಋಷಿಗಳು ದಿವ್ಯಜ್ಞಾನದಿಂದ ಅವಲೋಕಿಸಿದಾಗ ತಮ್ಮ ಕರ್ಮಶುದ್ಧತೆಯ ದ್ಯೋತಕವಾದ ಈ ಶಿಶುವು ಶ್ರೀಮನ್ನಾರಾಯಣನನ್ನೇ ಸೇರತಕ್ಕವಳೆಂದು ನಿರ್ಧರಿಸಿದರು. ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡಿದ ವೇದ ಪ್ರವಚನವು ಆ ರೂಪದಿಂದ ಅವನನ್ನು ಸೇರತಕ್ಕದಾಗಿತ್ತು. ಅಂತೆಯೇ ಅಯೋನಿಜೆಯಾಗಿ ವೇದಮಂತ್ರ ಸುಘೋಷವೇ ಮೈದುವೆತ್ತು ಬಂದಿದ್ದ ಅವಳನ್ನು ವೇದವತಿ ಎಂದು ಕರೆದರು. ಆ ಪ್ರವಚನಗೋಷ್ಠಿಗೆ ಬೃಹಸ್ಪತಿಯ ಮಗನಾದ ಕುಶಧ್ವಜನೇ ಕಾರಣನಾಗಿದ್ದುದರಿಂದ ಅವಳನ್ನು ಸಾಕುವ ಹೊಣೆಯನ್ನು ಅವನೇ ಹೊರಬೇಕಾಯಿತು. ಆದುದರಿಂದ ಆಕೆಯು ಅವನ ಮಗಳೆಂದು ಸರ್ವ ಋಷಿಗಳೂ ತೀರ್ಮಾನಿಸಿದರು. ಅದರಂತೆ ಅವಳು ಪ್ರಾಪ್ತ ವಯಸ್ಕಳಾದೊಡನೆಯೇ ಕುಶಧ್ವಜನು ತಪಸ್ಸಿನಿಂದ ಶ್ರೀಹರಿಯನ್ನು ಮೆಚ್ಚಿಸಿ ವರಿಸೆಂದು ಹೇಳಿ ಆ ಕುರಿತಾದ ಉಪದೇಶವನ್ನು ಅವಳಿಗೆ ಅನುಗ್ರಹಿಸಿ ತಾನು ತಪೋನಿರತನಾಗಿರಲು ಬೇರೆಡೆಗೆ ಹೊರಟು ಹೋದನು. ವೇದವತಿಯು ಅನನ್ಯವಾದ ಭಕ್ತಿಯಿಂದ ನಾರಾಯಣನನ್ನು ಸ್ಮರಿಸುತ್ತಾ ಅದೇ ಧ್ಯಾನದಲ್ಲಿ ತನ್ಮಯಳಾಗಿ ತಪಸ್ಸು ಮಾಡುತ್ತಿದ್ದಳು. ಹೀಗೆ ಎಷ್ಟು ವರ್ಷ ಕಳೆದಿದ್ದೀತೋ ಬಲ್ಲವರಾರು. ಶ್ರೀಹರಿಯು ಪ್ರಸನ್ನನಾಗಲಿಲ್ಲ. ವೇದವತಿಯು ತನ್ನ ತಪಸ್ಸನ್ನು ಬಿಡಲಿಲ್ಲ. ಸುರ ಕುಸುಮದಂತೆ ಎಂದಿಗೂ ಬಾಳದಿದ್ದ ತನುಕಾಂತಿಯು ಅವಳ ಕೌಮಾರ್ಯವನ್ನು ರಂಜಿಸುತ್ತಿತ್ತು. ತಪಸ್ಸಿಗೆ ತೊಡಗಿದ್ದಾಗ ಅವಳ ದೇಹವು ಹೇಗೆ ಕೋಮಲವಾಗಿದ್ದಿತೋ ಹಾಗೆಯೇ ಈ ಉಗ್ರ ತಪಸ್ಸಾಧನೆಯಲ್ಲಿ ಇದ್ದಾಗಲೂ ಎಳೆಯತನದಲ್ಲೇ ನೆಲೆಸಿತ್ತು. ಅವಳ ಅಂಗಚ್ಛವಿಯೇ ಪ್ರಕಾಶಮಾನವಾಗಿ ಹರಡಿರುವುದನ್ನು ಕಂಡ ದಶಗ್ರೀವನು ನೆಟ್ಟ ದೃಷ್ಟಿಯನ್ನು ಕೀಳಲಾರದಾದನು. ತನ್ನ 20 ಕಣ್ಣುಗಳನ್ನು ತೆರೆದು ಒಂದೇ ಸಮನೆ ಅವಳ ಮೇಲೆ ದೃಷ್ಟಿಯನ್ನು ಹರಿಸಿದನು. ನೋಡಿದಂತೆಲ್ಲ ಅವನ ಮನಸ್ಸು ವಿಕಾರವಶವಾಯಿತು. ಈವರೆಗೂ ಕಂಡಿರದ ರೂಪ, ಕಂಡಿದ್ದ ಎಲ್ಲವುಗಳಿಗಿಂತಲೂ ಮಿಗಿಲಾದ ಸೌಂದರ್ಯ. ಅವಳು ಬಿಳಿಯ ನಾರು ಸೀರೆಯನ್ನು ಬಿಗಿದು ಸುತ್ತಿ ತನ್ನ ಅಂಗಾಂಗಗಳನ್ನು ಮುಚ್ಚಿದ್ದಳು. ಆದರೂ ಅದನ್ನು ಮೀರಿಯೇ ತನುಗಾತ್ರದ ತೇಜೋಲಹರಿಯು ಪಸರಿಸುತ್ತಿತ್ತು. ನೆತ್ತಿಯಲ್ಲಿ ಎತ್ತಿ ಕಟ್ಟಿದ್ದ ಕೇಶಪಾಶವು ನಿಸ್ಪೃಹತೆಯನ್ನೇ ತೋರಿಸುತ್ತಿದ್ದರೂ ಆ ಸೌಂದರ್ಯದ ಶಿರಸ್ಸಿಗದು ವಿಭೂಷಣವೇ ಆಗಿ ಕಂಗೊಳಿಸುತ್ತಿತ್ತು. ತೋಳುಗಳಲ್ಲಿ ಸುತ್ತುವರೆದಿದ್ದ ಅಕ್ಷಮಾಲೆಗಳು ಇಂದ್ರಿಯ ನಿಗ್ರಹದ ಲಾಂಛನವನ್ನೇ ಬಿಂಬಿಸುತ್ತಿದ್ದರೂ ನವವಧುವಿನ ತೋಳ್ಬಂದಿಯಂತೆ ಅವು ವಿರಾಜಿಸುತ್ತಿದ್ದವು. ಕೃಷ್ಣಾಜನದಿಂದ ವಕ್ಷಸ್ಥಲವು ಮರೆಗೊಂಡು
ಪಾವಿತ್ರವನ್ನೇ ಸೂಸುತ್ತಿದ್ದರು. ಅಲ್ಲೇ ಲಾವಣ್ಯದ ಹಿರಿಮೆಯು ಹುದುಗಿದ್ದಿತೆಂಬಂತೆ ಅದು ಶೋಭಿಸುತ್ತಿತ್ತು. ಹಣೆಯ ತ್ರಿಪುಂಡ್ರವು ವಿರಕ್ತತೆಯನ್ನೇ ಸಾರುತ್ತಿದ್ದರೂ ಅದು ಮುತ್ತಿನ ಮಂದಲೆ ಬೊಟ್ಟಿನಂತೆಯೇ ಸುಪ್ರಕಾಶಿಸುತ್ತಿತ್ತು. ಅಂತರಂಗದ ಯೋಗಾಗ್ನಿಯೇ ದೇಹದಾದ್ಯಂತ ಹರಿದು ಆ ದಿವ್ಯ ದೇಹದ ಸುಪ್ರಭೆಯನ್ನೇ ಬೀರುತ್ತಿದ್ದರೂ ಅದು ಆ ಹೊಂಬಣ್ಣದ ಮೈದೊಗಲಿನ ಕಾಂತಿಯಂತೆಯೇ ಮಿರುಗುತ್ತಿತ್ತು. ತಪಸ್ವಿನಿಯೇ ಆಗಿದ್ದರೂ ಸೌಂದರ್ಯ ಸೌಕುಮಾರ್ಯಗಳು ಒಂದಾಗಿ ಹೊಂದಿರುವ ಲಾವಣ್ಯದ ನಿಧಿಯಂತೆ ಆಕೆಯು ಒಪ್ಪಿದ್ದಳು. ಸ್ವರ್ಣ ಕೇತಕೆಯ ಪರಿಮಳವನ್ನು ಹೀರುವ ಮಹಾನಾಗನಂತೆ ದಶಮುಖನು ಆ ರೂಪರಾಶಿಯ ಸೊಬಗನ್ನು ಕಣ್ಣುಗಳಿಂದಲೇ ಆಸ್ವಾದಿಸಿದನು. ಕಣ್ಣಾಲಿ ಅಲ್ಲೇ ನೆಟ್ಟಿತು, ನಾಲಿಗೆಯಲ್ಲಿ ನೀರೂರಿ ತೊಟ್ಟಿಕ್ಕಿತು, ಆಯುಧವು ಕೈಯಿಂದ ಕಳಚಿಬಿತ್ತು. ಹಾಗೆಯೇ ಆಕೆಯನ್ನು ನೋಡಿ ನೋಡಿ ಸಾಕೆನ್ನಿಸದ ರಾವಣನು ಕಣ್ಣುಗಳನ್ನು ಮುಚ್ಚಿ ತೆರೆದೇ ಅನೇಕ ಬಾರಿ ನೋಡಿದನು. ಬೇರೆ ಬೇರೆ ದಿಕ್ಕುಗಳಲ್ಲಿಯೂ ಭಂಗಿಗಳಲ್ಲಿಯೂ ನಿಂತು ಕುಳಿತು ನೋಡಿದನು. ಹೀಗೆ ಪ್ರತಿವರ್ತರ್ತಿಯು ಹೊಸತಾಗಿಯೇ ನಿಸ್ಪೃಹಳಾಗಿದ್ದ ವೇದವತಿಯ ಲಾವಣ್ಯವನ್ನು ಬಗೆಗೊಂಡನು. ಅಂತೆಯೇ ವಿಕಾರಗೊಂಡಿದ್ದ ಮನಸ್ಸು ಉನ್ಮತ್ತವಾಯಿತು. ವಿದ್ಯೆ, ಜ್ಞಾನ, ತಪಸ್ಸಿನ ಫಲ ಮುಂತಾದವುಗಳು ಎಷ್ಟಿದ್ದರೇನು? ಕುಲ, ಗೋತ್ರ, ಪದವಿ ಮುಂತಾದವುಗಳು ಯಾವುದಿದ್ದರೇನು? ನಿಕೃಷ್ಟವಾದ ಕಾಮವು ಕೆರಳಿ ಪಶುರತ್ತಿಯೇ ವಿಜೃಂಭಿಸಿದಾಗ ಅದು ಎಲ್ಲವನ್ನು ಮೀರಿ ಮೆರೆಯದಿದ್ದಿತೆ. ದಶಮುಖನು ತನ್ನ ವಿಲಾಸ ಜೀವನದ ಸಂತೃಪ್ತಿಗಾಗಿ ಏನನ್ನು ಬಯಸಿದ್ದನೋ ಅದಕ್ಕನುಗುಣವಾದ ಅವನ ಚಿತ್ತವೃತ್ತಿಯು ಅವನಿಗೂ ಮಿಗಿಲಾಗಿ ಅವನಲ್ಲಿ ಬೆಳೆದು ನಿಂತಿದ್ದಿತು. ಅದನ್ನವನು ತನ್ನ ಸಕಲ ಪ್ರಾಪ್ತಿಗಳನ್ನೂ ಇತ್ತು ಹಾಗೆ ಬೆಳೆಸಿಕೊಂಡಿದ್ದನು. ತನ್ನ ಇಂತಹ ಹೀನತನವನ್ನು ಮರ್ಯಾದೆ ಎಂದು ಭ್ರಮಿಸಿ ಅದೇ ಅಭ್ಯಾಸದಲ್ಲಿ ಬೆಳೆದು ಬಾಳುತ್ತಿದ್ದ ದಶಕಂದರನ ಮನಸ್ಸು ಲೋಕಮೋಹಕ ರೂಪದಿಂದೊಪ್ಪುವ ವೇದವತಿಯನ್ನು ಕಂಡು ಉನ್ಮತ್ತಗೊಂಡುದರಲ್ಲಿ ವಿಶೇಷವೇನು? ಯಾವುದರ ಭಯವೂ ಇಲ್ಲದೆ ಹುಚ್ಚನಂತಾಗಿದ್ದ ರಾವಣನು ಬಿರದ ಮರಿಮಿಗದ ಮೇಲೆ ಬಂದೆರಗುವ ಹೆಬ್ಬುಲಿಯಂತೆ ಒಮ್ಮೆಲೆ ಸೆಟೆದೆದ್ದು ತಪಸ್ವಿನಿಯನ್ನು ಬಿಗಿದೆಪ್ಪಿ ಸತ್ತ ಗೋವನ್ನು ಕುಕ್ಕಿ ತಿನ್ನುವ ರಣಹದ್ದಿನಂತೆ ಅವಳ ಮೈ ಮುಖಗಳೆಲ್ಲವನ್ನು ಚುಂಬಿಸಿದನು. ವೇದವತಿಯ ತಪಸ್ಸು ಭಂಗಗೊಂಡು ಮತ್ತೇನನ್ನು ಮಾಡಲಾರದ ಅವಳು ತನ್ನ ಸರ್ವಶಕ್ತಿಯನ್ನೂ ಉಪಯೋಗ ಮಾಡಿ ನಿರ್ಮುಕ್ತಳಾಗಲು ಹವಣಿಸಿದಳು. ಆಕೆಯ ಈ ಚೇಷ್ಟೆಯಿಂದ ರಾವಣನು ಮತ್ತಷ್ಟು ವಿಕಾರಗೊಂಡು ಅವಳನ್ನು ಪೀಡಿಸಿದನು. ಯಾವುದರ ಪರಿವೆಯೂ ಇಲ್ಲದೆ ತದೇಕ ಚಿತ್ತಳಾಗಿ ತಪಸ್ಸು ಮಾಡುತ್ತಿದ್ದವಳು ಅಕಾಲ ಪ್ರಳಯದಂತೆ ಹಠಾತ್ತಾಗಿ ಬಂದೊದಗಿದ ಈ ವಿಪತ್ತಿನಿಂದ ಹೇಗೆ ಪಾರಾಗಬೇಕು? ದೈತ್ಯ ದೇಹದ ವಿಂಶತಿ ಬಾಹುಗಳ ಬಂಧನದಿಂದ ಅಬಲೆಯೋರ್ವಳು ಹೇಗೆ ಬಿಡಿಸಿಕೊಳ್ಳಬಲ್ಲಳು? ಚೀರಿದಳು, ಒದರಾಡಿದಳು, ನಿಂದಿಸಿದಳು. ಆದರೂ ಪರಿಣಾಮವು ಒಳಿತಾಗಲಿಲ್ಲ. ಕೊಳ್ಳೆಯನ್ನು ಹಾರಿಯೇ ಹಿಡಿಯುವ ತೋಳನಂತೆ ರಾವಣನು ನಿರ್ಲಜ್ಜನಾಗಿ ಅವಳನ್ನು ಬಿಟ್ಟು ಮತ್ತೊಮ್ಮೆ ನೆಗೆಯತೊಡಗಿದನು. ಆದರೇನು? ಅಷ್ಟರಲ್ಲಿ ದಶಗ್ರೀವನ ಎಲ್ಲ ಆಸೆಗಳು ಭಸ್ಮವಾಗಲೆಂಬಂತೆ ವೇದವತಿಯ ಸುತ್ತಲೂ ಅವಳ ಯೋಗಾಗ್ನಿಯು ಪಸರಿಸಿತು. ಆಕೆಯು ಆ ಅಗ್ನಿ ಮಧ್ಯದಿಂದಲೇ ಎಲಾ ದ್ರೋಹಿಯೇ, ಪರಸ್ತ್ರೀಯರ ವ್ಯಾಮೋಹದಿಂದಲೇ ನಿನ್ನ ಸರ್ವಸ್ವವು ನಾಶವಾಗಲಿ ಎಂದು ಶಪಿಸಿ ಅದೇ ಅಗ್ನಿಯಲ್ಲಿ ಬಿದ್ದು ತಾನು ವಿಲಯಗೊಂಡಳು. ನಿಂತಲ್ಲಿಯೇ ನಿಂತು ದಶಕಂದರನು ಇದನ್ನು ನೋಡಿದನು. ವೇದವತಿಯ ದೇಹದುಖವನ್ನು ಪೂರ್ಣವಾಗಿ ಅನುಭವಿಸಬೇಕೆಂದು ಬಗೆದ ರಾವಣನಿಗೆ ಆಕೆಯ ಶಾಪವು ಮಾತ್ರ ಪ್ರಾಪ್ತಿಸಿತು. ಅವಳ ಸೌಂದರ್ಯವನ್ನು ನೋಡಿ ತಣಿಯದ ಅವನ ಕಣ್ಣುಗಳು ಮತ್ತವಳ ಚಿತಾಭಸ್ಮವನ್ನೇ ಕಾಣಬೇಕಾಯಿತು. ತನ್ನ ಇಚ್ಛೆಗೆ ತೀರ ವಿಪರೀತವಾದುದನ್ನೆಣಿಸಿಕೊಂಡ ದಶಕಂದರನು ಮತ್ತೆ ಅಲ್ಲಿ ನಿಲ್ಲಲಾರದೆ ನಿಟ್ಟುಸಿರನ್ನು ಮಾತ್ರ ಸೂಸಿ ಕಾಲ್ತೆಗೆದು ಪುಷ್ಪಕವನ್ನೇರಿದನು. ವಿಮಾನವು ಕ್ರಮದಂತೆ ಮುಂದೆ ಸಾಗಿತು. ವಿ ಎನ್ ಭಾಗವತ್ ಬರಬಳ್ಳಿ.